ಪ್ರಶಾಂತ್ ಚಂದ್ರಶೇಖರ್ಗೇನೋ ಕೇಳ್ತಾ ಇದ್ರಿ. ಇಲ್ಲ, ಚಂದ್ರಶೇಖರ್ ಅವ್ರಿಗೆ ಇರ್ತಕ್ಕಂಥ ಪ್ರಶ್ನೆ ನೀವು ಕೇಳ್ತಾ ಇದ್ರಿ, ಪೇಮೆಂಟ್ಸ್ ಹಾಗಿದ್ರೆ ಈಗ ರಾಜೀನಾಮೆ ಯಾಕೆ ತಗೋತಿದ್ರು ಅವರು? ಅಲ್ಲಿಗೆ ಬಂದಿತ್ತು. ಈಗ ನಾಗೇಂದ್ರ ಅವ್ರಿಗೆ ಯಾಕೆ ಮತ್ತೆ ಮಂತ್ರಿ ಮಾಡೋದು ಅನ್ನೋದೇ ಪ್ರಶ್ನೆ ಆದಾಗ, ಅಂದರೆ ಇವರು ಸಿದ್ದರಾಮಯ್ಯನವರು ರಾಜೀನಾಮೆ ತೊಗೊಂಡಿದ್ರು, ಇವರು ಯಾರೋ ಒಬ್ಬ ಹಿಂದವ್ರಿಗೆ ಇದನ್ನು ಮಂತ್ರಿಗಿರಿ ಕೊಟ್ಟರು ಅಂತನಾ, ಅಥವಾ ನೀವು ಕಾರಣನ ಭ್ರಷ್ಟಾಚಾರ ಬಿಟ್ಬಿಟ್ರೆ, ಅಥವಾ ಈಗ ಬೇರೆ ಏನು ಕಾರಣ ಇದೆ ಹೇಳಿ? ವಾಲ್ಮೀಕಿ ಅನ್ನೋ ಕಾರಣಕ್ಕೆ ಕೊಟ್ಟರೆ ಕೆ ಎನ್ ರಾಜಣ್ಣವ್ರಿಗೆ ಕೊಡ್ಬೋದಾಗಿತ್ತು. ಕೆ ಎನ್ ರಾಜಣ್ಣವ್ರ ಮೇಲೆ ಭ್ರಷ್ಟಾಚಾರದ ಯಾವುದು ಆರೋಪ ಇರಲಿಲ್ಲ. ಒಂದು ನಿಮಿಷ ಸರ್, ಬಂದೆ, ಅವ್ರ ಮೇಲೆ ಅವ್ರು ಏನು ಸತ್ಯ ಹೇಳಿದ್ರು ಅಂತೇಳಿ ತಗೊಂಡಿದ್ರು, ಕೊಡ್ಬೋದಾಗಿತ್ತು. ಅಂದರೆ ವಾಲ್ಮೀಕಿ ವಿಷಯ ಅಲ್ಲ ಅವ್ರಿಗೆ, ಹಾಗಾದ್ರೆ ಬೇರೆ ಏನು ವಿಷಯ? ಆವತ್ತು ಏನು 2024 ಮೇನಲ್ಲಿ ಏನು ಪರಿಸ್ಥಿತಿ ಇತ್ತು, ಇವತ್ತಿಗೂ ಅವತ್ತಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಧರ್ಮೇಂದ್ರ ಪ್ರಧಾನ್ ವಿಷಯಕ್ಕೂ ಇದಕ್ಕೂ ತಾಳೆ ಹಾಕೊಂಡು ಹೋಗ್ತಾರೆ ಕಾಂಗ್ರೆಸ್. ತಾಳೆ ಹಾಕೋಕೆ ಸಾಧ್ಯವೇ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ಅಕೌಂಟಬಿಲಿಟಿ, ಅಲ್ಲಿ ಭ್ರಷ್ಟಾಚಾರ ಇರಲಿಲ್ಲ, ಇದು ಗಿಲ್ಟಿ. ಇವರು ಅಕ್ಯೂಸ್ಡ್ ಅಲ್ಲ. ಅವರು ಏನು ವ್ಯವಸ್ಥೆಯಲ್ಲಿದ್ದಂತಹ ವಿಷಯಕ್ಕೆ ಏನು ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಟ್ಟರು ಬಿಟ್ರೆ ಅವರಲ್ಲಿ ತಪ್ಪಿತಸ್ಥ ಅಲ್ಲ, ಅವರಲ್ಲಿ ಯಾರು ಭ್ರಷ್ಟಾಚಾರ ಮಾಡಿರಲಿಲ್ಲ. ಸದ್ಯಕ್ಕೆ ಈ ಚರ್ಚೆ ಎಲ್ಲಿಗೆ ಬಂದು ನಿಂತಿದೆ ಅಂದರೆ, ತಪ್ಪು ಮಾಡಿದ್ದಾರೆ ಅನ್ನೋದು ಪ್ರೂವ್ ಆಗಿದಾಗ ಸಂಪುಟದಿಂದ ತೆಗಿತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ತಪ್ಪು ಮಾಡಿಲ್ಲ ಅನ್ನೋದು ಪ್ರೂವ್ ಆದಾಗ ಬೇಕಿದ್ರೆ ಮುಖ್ಯಮಂತ್ರಿ ಮಾಡಿ ಅವ್ರನ್ನ ಸದ್ಯಕ್ಕೆ ಮಂತ್ರಿಗಿರಿಯಿಂದ ರಾಜೀನಾಮೆ ಕೊಡಿ ಅಂತ BJP ಅವರು ಹೇಳ್ತಾ ಇದ್ದಾರೆ. ಎಸ್ ಅಶ್ವಿನ್ ಗೌಡ್ರೆ, ನಿಮ್ಮ ಬೆಂಬಲನೇ ಇಲ್ಲ ಅಂತ, ಇದಕ್ಕೆ ನಿಮ್ಮ ಸಂಬಂಧ ಇಲ್ಲ ನಮಗೆ ಅನ್ನೋರ ಥರ ಇದ್ದು ಬಿಟ್ಟಿದ್ದೀರಂತೆ ನೀವು. ಬಿಡದಿ ವಿಷಯ ಹಿಂದೆ ಬಿತ್ತು. ಬಿಡದಿ ವಿಷಯ ನಿಮ್ಮ ಪ್ರಯಾರಿಟಿ, ನಾಗೇಂದ್ರ ವಿಷಯ ಅವ್ರ ಪ್ರಯಾರಿಟಿ. ಇಲ್ಲ ಸರ್, ಆಗಿಲ್ಲ. ಮೈತ್ರಿ ಇದೊಂದು ದಿಕ್ಕಿಗೆ ಎಳಿತಾ ಇದೆ, ಅದೊಂದು ದಿಕ್ಕಿಗೆ ಎಳಿತಾ ಇದೆ. ಇಲ್ಲ, ಇದು ಕಾಂಗ್ರೆಸ್ನ ಒಂದು ತಪ್ಪು ಕಲ್ಪನೆ. ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್. ಈಗ ಹೇಳಿದ್ರು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬಣ್ಣ ಅವರು ಇರಲಿಲ್ಲ ಅಂತ. ಅವತ್ತು ಗವರ್ನರು ಲೋಕಭವನಕ್ಕೆ ಟೈಮ್ ಕೊಟ್ಟಿದ್ರು. ನೈಸ್ ವಿಚಾರದಲ್ಲಿ ಆಗಿರೋಂಥ ಅಕ್ರಮದ್ದು ಏನಿದೆ, ಅಕ್ರಮವಾಗಿ ಟೋಲ್ ಸಂಗ್ರಹಣೆ ಏನಿದೆ, ಆ ವಿಚಾರದಲ್ಲಿ ಸರ್ಕಾರಕ್ಕೆ ಸೂಕ್ತವಾದಂಥ ನಿರ್ದೇಶನ ಕೊಡಬೇಕಂತೇಳಿ ನಾವು ಒಂದು ಪಕ್ಷದ ನಿಯೋಗ ಅಲ್ಲಿಗೆ ಹೋಗಿದ್ದರು. ಹಾಗಾಗಿ ಶಾಸಕರು 4-5 ಶಾಸಕರು ಅಲ್ಲಿದ್ದರು. ಅದು ಬಿಟ್ಟರೆ ಇಲ್ಲಿ ಏನು ವಾಲ್ಮೀಕಿ ವಿಚಾರದಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ರು, BJP ಮತ್ತು JDS ಇಬ್ಬರು ಸೇರಿ ಮಾಡ್ತಿದ್ರು ಸರ್. ಮೈಸೂರು ಬೆಂಗಳೂರು ಪಾದಯಾತ್ರೆ ಆ ರೀತಿ JDS BJP ಆ ದೊಡ್ಡ ಮಟ್ಟದ ಪಾದಯಾತ್ರೆ ಮಾಡಿಲ್ಲ ಅಂದ್ರೆ ಸೈಟ್ ವಾಪಸ್ ಕೊಡ್ತಿದ್ರು ಸರ್. ವಾಲ್ಮೀಕಿ ಹಗರಣದಲ್ಲಿ JDS BJP ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಧ್ವನಿ ಗೂಡಿಸ್ಲಿಲ್ಲ ಅಂದಿದ್ರೆ ಅವತ್ತು ರಾಜೀನಾಮೆ ಕೊಡ್ತಾ ಇದ್ರು ಸರ್. ಬಿಡದಿ ವಿಚಾರದಲ್ಲಿ ಆ ಮಟ್ಟಕ್ಕೆ ನಾವು ಪಾದಯಾತ್ರೆ ಧ್ವನಿಗೂಡಿಸಿಲ್ಲ ಅಂತಂದರೆ ಇವತ್ತು ಘನವೆತ್ತ ನ್ಯಾಯಾಲಯ ಹೇಳಿದೆ, ಸ್ಟೇ ಆರ್ಡರ್ ಕೊಡ್ತಿದ್ರ ಸರ್. ನಮ್ಮಲ್ಲಿ ಬೇಕಾಗಿರೋದು ಒಂದು ಕೋರ್ಟ್ ಜಜ್ಮೆಂಟ್ಗೆಲ್ಲ ನಮ್ಮ ಪಾದಯಾತ್ರೆ ಹೇಳ್ತೀನಿ ಸರ್. ಪೊಲಿಟಿಕಲ್ ನಿರ್ಧಾರ ಇಲ್ಲ, ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಅವತ್ತಾಗಿದ್ದಂಥ ಮಂಡಳಿಯಲ್ಲಿ ಗಲಭೆ ಆದಂಥ ವಿಚಾರದಲ್ಲಿ ಕೋರ್ಟು ತುಂಬ ಒಂದು ರೈತರಿಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಆಗಬಾರ್ದು ಅಂತ ಹೇಳಿ ಅದನ್ನೆಲ್ಲ ವೀಕ್ಷಿಸಿ ಅವರು ಕೊಟ್ಟಿರೋವಂಥದ್ದು. ಅವತ್ತಾಗಿದ್ದಂಥ ಘಟನೆ ಸುಮಾರು ಬಾರಿ ಚರ್ಚೆ ಮಾಡಿದ್ದೀವಿ ಸರ್. ಇಲ್ಲಿ ಬಂದಿದ್ದು KPSC ವಿಚಾರದಲ್ಲಿ ಕರ್ಮಕಾಂಡ ಅಂತ ನೀವೇನು ಹೇಳ್ತೀರಾ ಮಾಧ್ಯಮದಲ್ಲ, ಮತ್ತು ಸೆಷನ್ನಲ್ಲಿ ಚರ್ಚೆ ಅಲ್ಲ ಹೇಳ್ತೀನಿ ಸರ್. ಗ್ಯಾರಂಟಿ ಪರಿಷ್ಕರಣೆ ಸೆಷನ್ನಲ್ಲಿ ಚರ್ಚೆ ಆಗಲಿಲ್ಲ. ಅದರಲ್ಲೇ ಗೃಹಲಕ್ಷ್ಮಿ 5,000 ಕೋಟಿ ಸೆಷನ್ನಲ್ಲಿ ಚರ್ಚೆ ಆಗಲಿಲ್ಲ. ಆಯ್ತಾ ಸರ್. ಕಾವೇರಿ ವಿವಾದ ಅದು ಆಗಲಿಲ್ಲ. ಬಿಡದಿ ಆಗ್ಲಿಲ್ಲ, ನೈಸ್ ಆಗ್ಲಿಲ್ಲ ಸರ್. ಇಷ್ಟೆಲ್ಲ ಆಗುತ್ತೆ ಅಂತ ಸರ್ ಯಾವುದೇ ವಿಷಯ ಚರ್ಚೆನೆ ಮಾಡ್ಲಿಕ್ಕೆ ಬಂದ್ರಿ. ಈಗ ಇಷ್ಟೆಲ್ಲ ವಿಚಾರಗಳು ಈ ವಿಧಾನಸಭಾ ಕಲಾಪ ಅಧಿವೇಶನದಲ್ಲಿ ಚರ್ಚೆಗೆ ಬರುತ್ತೆ ಅಂತ ಗೊತ್ತಿದ್ದು ಕಾಂಗ್ರೆಸ್ ಅವರು ಹೈ ಡ್ರಾಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆ ಒಂದು ಕಳಂಕಿತರನ್ನ ತಗೊಂಡು ಬಂದು ಮಿನಿಸ್ಟ್ರು ಮಾಡ್ತೀರಾ ಅಂತ ಅಂದರೆ, ಕಳೆದ 3 ವರ್ಷ ಸಿದ್ದರಾಮಣ್ಣ ಅವರು ಗ್ಯಾರಂಟಿ ವಿಚಾರದಲ್ಲಿ ಟೈಮ್ ಪಾಸ್ ಮಾಡ್ಕೊಂಡಿದ್ರು. 6 ತಿಂಗಳು CM ಚೇಂಜ್ ವಿಚಾರದಲ್ಲಿ ಟೈಮ್ ಪಾಸ್ ಆಯಿತು. ಪುನಃ 2 ತಿಂಗಳು ಮಿನಿಸ್ಟರ್ಗಳು ಕೊಡೋ ವಿಚಾರದಲ್ಲಿ ಟೈಮ್ ಪಾಸ್ ಆಯಿತು. ಇನ್ನು 1.5 ವರ್ಷಕ್ಕೆ ನಮ್ಮ ಕರ್ನಾಟಕನ ನೀವು ಎಲ್ಲಕ್ಕೆ ತಗೊಂಡು ಹೋಗ್ತೀರಾ ಅಂತ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ವಿರೋಧ ಪಕ್ಷದಲ್ಲಿ ನಾವು ಎಷ್ಟು ಕೆಲಸ ಮಾಡಬೇಕಲ್ಲ. ನೀವೇನು ಹೇಳ್ತಿದ್ದೀರಿ? BJP ಮತ್ತು ಕಾಂಗ್ರೆಸ್ ಮ್ಯಾಚ್ ಫಿಕ್ಸಿಂಗ್ ಆಯ್ತಾ ಸದನದಲ್ಲಿ? JDS ನ ವಿಷಯ ಮ್ಯಾಚ್ ಫಿಕ್ಸಿಂಗ್ ಅಲ್ಲ, ಕಾಂಗ್ರೆಸ್ ಅವರೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಈ ವಿಚಾರಗಳನ್ನ BJP ಅವ್ರ ಜೊತೆ ಮಾಡ್ಕೊಂಡ್ರೆ. ಈಗ ಕೆಲವರು ಹೇಳ್ತಾರಪ್ಪ JDS ನವರು ನಮ್ಮ ವಿಷಯನೇ ಚರ್ಚೆಗೆ ಬರಲಿಲ್ಲ. ಮಿನಿಸ್ಟರ್ಗಳು ಏನ್ ಹೇಳ್ತಿದ್ದಾರೆ ಅಂತ ಹೇಳ, ಶಾಸಕರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಅಲ್ಲಿ ಮಿನಿಸ್ಟರ್ ತಪ್ಪಿದಂತ ಶಾಸಕರುಗಳು ಏನ್ ಹೇಳ್ತಿದ್ದಾರೆ ಗೊತ್ತಾ ಪ್ರಶಾಂತ್ ಸರ್? ಏನು ಈ ಕಾಂಗ್ರೆಸ್ ಅವ್ರು ನಮ್ಮಲ್ಲಿ ಗೊತ್ತಿತ್ತು ಈ ವಿಚಾರ ಅಧಿವೇಶನದಲ್ಲಿ ಚರ್ಚೆಗಳಾಗುತ್ತೆ, ಬೇಕು ಅಂತ ನಾಗೇಂದ್ರ ಅವ್ರಿಗೆ ಮಂತ್ರಿಗಿರಿ ಕೊಟ್ಟುಬಿಟ್ಟು ಈ ಅಧಿವೇಶನನೇ ಆಗ್ದಂಗೆ ಮಾಡಿಬಿಟ್ರಲ್ಲ ಅಂತ ಕಾಂಗ್ರೆಸ್ ಅವ್ರು ಮಾತಾಡ್ಕೊಂತಿದ್ದಾರೆ ಗೊತ್ತಾ ಸರ್ ಇದು?
ರಮೇಶ್ ಬಾಬು ಅವರು ಹೇಳಿದ್ದನ್ನ ಹೆಂಗೆ ವೆರಿಫೈ ಮಾಡೋದಕ್ಕಾಗೋದಿಲ್ಲ ಹಂಗೆ ನೀವು ಹೇಳಿದ್ದು ವೆರಿಫೈ ಸರ್ ಏನು ಕೇಳ್ತಿದ್ದೀನಿ ಅಂದ್ರೆ ಸರ್ ಇಷ್ಟು ವಿಚಾರಗಳನ್ನ ಚರ್ಚೆಗೆ ಇಂಥ ಬರುತ್ತೆ. ಸುದ್ದಿಗಳನ್ನ ಪತ್ರಕರ್ತರಿಗೆ ಹೇಳಲಿಕ್ಕೆ ಬಿಡಿ, ನೀವು ಯಾಕೆ ಹೇಳ್ತೀರಿ ರಾಜಕಾರಣಿಗಳು? ಸರ್ ಇದಲ್ಲ ಸರ್, ಇದು ಫ್ಯಾಕ್ಟ್ ಅಲ್ವಾ ಸರ್? ಇವತ್ತೇನು ಹೇಳ್ತಿದ್ದಾರೆ, 95% ಲೂಟಿ ಹೊಡೆದಿದ್ದ ಹಣ ತಗೊಂಡು ಬರ್ತಿದ್ದೀವಿ. ಲೂಟಿ ಹೊಡೆದಿರೋದು ನಿಜ, ಮಹರ್ಷಿ ವಾಲ್ಮೀಕಿ ನಿಗಮದ್ದು ಪರಿಶಿಷ್ಟ ಪಂಗಡಗಳದ್ದು ದುಡ್ಡು ಲೂಟಿ ಮಾಡಿದ್ ನಿಜ. ಅದು ಏನಕ್ಕೆ? ಅದು ಚುನಾವಣೆ, ಬೇರೆ ರಾಜ್ಯ ಚುನಾವಣೆಗೆ ಬಳಸ್ಕೊಂಡ್ರ ಇಲ್ಲ ಹೈಕಮಾಂಡ್ ಕೊಡ್ಲಿಕ್ಕೆ ಬಳಸ್ಕೊಂಡ್ರ ಅಂತ ನೀವು ಪ್ರೂವ್ ಕೊಡ್ಬೇಕಲ್ವಾ? ಅದನ್ನ ನಾವು ಹೋರಾಟ ಮಾಡ್ತಿದ್ರೆ ಕಾಂಗ್ರೆಸ್ ಅವ್ರಿಗೆ ಬಿಜೆಪಿ JDS ಹೋರಾಡುತ್ತೋ ಇಲ್ಲ BJP ಹೋರಾಡುತ್ತೋ ಇಲ್ಲ JDS ಹೋರಾಡುತ್ತೋ, ಅದು ಪ್ರಶ್ನೆ ನಿಮ್ಗೆ ಯಾಕೆ? ನೀವು ಏನು ಎಲ್ಲಿಗೆ ಲೂಟಿ ಹೊಡೆದ್ರಿ, ಎಲ್ಲಿಗೆ ದುಡ್ಡು ಕೊಟ್ರಿ? ಲೂಟಿ ಹೊಡೆದಿದ್ದೀರ ಅಂತ ನಿಮ್ಮ ಸಚಿವರು CM ಅವರು ಬಾಯಲ್ಲಿ ಹೇಳ್ತಿದ್ದಾರೆ ಅಂದಾಗ ನೀವು ಅದನ್ನ ನೀವು ಪ್ರೂಫ್ ಹೇಳಿ ಅಂತ ಅಂದ್ರೆ ನಿಮ್ಗೆ ಒಬ್ಬ ಪ್ರತಿಭಟಸ ಯಾರು ಮಾಡ್ತಿದ್ದಾರೆ? ಅಧಿಕಾರಿಗಳು ತಪ್ಪು ಮಾಡಿದಾರೆ, ಅವ್ರು ಜೈಲಿನಲ್ಲಿ ಹೊರಗಡೆ ಅವ್ರ ವಿರುದ್ಧ ತನಿಖೆ ಲೂಟಿ ಮಾಡಿರೋದು ನಿಜನಾ? ಅದು ಬೇರೆ ರಾಜ್ಯಗಳಿಗೆ ಚುನಾವಣೆಗೆ ಕೊಟ್ಟಂತ ಅವತ್ತು ಒಪ್ಕೊಂಡಿರೋದು ನಿಜನಾ? ಇಲ್ಲ ಹೈಕಮಾಂಡ್ ಕೊಟ್ವಿ ಅಂತ ಒಪ್ಕೊಂಡು ಅದನ್ನ ರಾಜ್ಯದ ಜನರ ಮುಂದೆ ಇಡಿ. ನಮಗೆ ನೀವು ಯಾರನ್ನಾದ್ರೂ ಮಾಡ್ಕೊಳ್ಳಿ, ಗಾಯತ್ರಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋದು ತನಿಖೆಯಲ್ಲಿ ಹೊರಗೆ ಬಂದಿರೋ ವಿಷಯ, ರಾಜಕಾರಣಿಗಳು ಒಪ್ಕೊಂಡಿರೋ ವಿಷಯ. ಲೂಟಿ ಮಾಡಿರೋದು ಒಪ್ಕೊಂಡಿದಾರಾ? ಅದು ಒಪ್ಕೊಂಡಿದ್ದಾರೆ, CM ಅವರು ಒಪ್ಕೊಂಡಿದ್ದಾರೆ. ಮತ್ತೆ ಇನ್ನೇನು ಅದನ್ನ ಹೇಳಿ. ನೀವು ಲೂಟಿ ಮಾಡಿರೋದು ಒಪ್ಕೊಂಡು ನೀವು CM ಅದನ್ನೇ ವ್ಯಕ್ತಿನ ಬಂದ್ಬಿಟ್ಟು ನೀವು ಮಿನಿಸ್ಟರ್ ಮಾಡಿದ್ರೆ ಸರ್, ವಿಧಾನಸಭಾ ಅಧಿವೇಶನಗಳಲ್ಲಿ ಚರ್ಚೆಗೆ ಬರುತ್ತೆ ಅಂತ ಗೊತ್ತಿದ್ದು, ಹೊಸ ಸಚಿವರುಗಳಿಗೆ ಆನ್ಸರ್ ಮಾಡಲ್ಲ ಅಂತ ಗೊತ್ತಿದ್ದು, ಇದೆಲ್ಲ ನಾಟಕ ಮಾಡಿದ್ದು ಯಾರು ಸರ್? ಕಾಂಗ್ರೆಸ್ ಅವರು ತಾನೇ. ಇಷ್ಟು ಹಿಡ್ಕೊಂಡು ಅನಿರೀಕ್ಷಿತವ DK ಶಿವಕುಮಾರ್ ಅವರಿಗೆ ನಾಗೇಂದ್ರ ಕ್ಯಾಬಿನೆಟ್ಗೆ ಬಂದರೆ BJP ಅವರಾದರೂ ಪ್ರತಿಭಟನೆ ಮಾಡ್ತಾರೆ ಅನ್ನೋದು ಅನಿರೀಕ್ಷಿತ. ಅದೇ ನೀವು ಪಾಲಿಟಿಕ್ಸಲ್ಲಿ ಈಗ 3 ಸಲ ದಿಲ್ಲಿಗೆ ಹೋಗಿ ಬಂದು ಕಾಯ್ದು ಡಿಸ್ಕಷನ್ ಮಾಡಿ 1.5 ತಿಂಗಳು ಎಳದಾಡಿ ಮಾಡಿದ ಪಟ್ಟಿಯಲ್ಲೂ ನಾಗೇಂದ್ರ ಅವರ ಹೆಸರಿದೆ. ನೀವು ಎರಡು ರೀತಿಯಿಂದ ಕೂಡ ಇದು ನೋಡ್ಬೋದು. ಒಂದು ಕಡೆ KN ರಾಜಣ್ಣ ಅವ್ರ ಕಡೆಯಿಂದ ರಾಜೀನಾಮೆ ತೆಗೆದುಕೊಳ್ಳಲೇಬೇಕಾದ ಪ್ರಸಂಗ ಉದ್ಭವ ಆಯಿತು. ರಾಜೀನಾಮೆ ವಜಾ ರಾಜೀನಾಮೆ ವಜಾ ತೆಗೆದುಕೊಳ್ಳಲೇಬೇಕಾದ ಪ್ರಸಂಗ ಉದ್ಭವ ಆಯಿತು. ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರನ್ನೂ ಆಗಲಿಲ್ಲ, ಉಪಮುಖ್ಯಮಂತ್ರಿನೂ ಆಗಲಿಲ್ಲ. ಹೀಗಿರುವಾಗ ನಾಯಕ ಸಮುದಾಯ ಎಲ್ಲಿ ದೂರ ಆಗುತ್ತೋ, ಯಾಕಂದರೆ ನಾಯಕ ಸಮುದಾಯದ ಹತ್ತಿರ ಇದ್ದಿದ್ದರಿಂದಲೇ ನೀವು ಬಳ್ಳಾರಿ, ರಾಯಚೂರು ಈ ಭಾಗದಲ್ಲಿ, ಚಿತ್ರದುರ್ಗ ಈ ಬೆಲ್ಟಲ್ಲಿ ಕಾಂಗ್ರೆಸ್ನ ದೊಡ್ಡ ಗೆಲುವಿಗೆ ನಾಯಕ ಸಮುದಾಯ ದೊಡ್ಡ ಮಟ್ಟದಲ್ಲಿ ನಿಂತಿದ್ದು ಕೂಡ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಹೀಗಾಗಿ ನೀವು ನಾಗೇಂದ್ರರನ್ನು ಸಂಪುಟದಿಂದ ಕೈ ಬಿಟ್ಟರೆ ಅದೊಂದು ರೀತಿ ಡಬಲ್ ಎಜ್ ಸಾರ್ಡ್ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ಳಾಯಿತು. ಆದರೆ ನನಗನ್ಸುತ್ತೆ ಅಜಿತ್, ನಾನು ಆಗಲೇ ಹೇಳಿದೆ, 2 ಕಾರಣಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಒಂದು, DK ಶಿವಕುಮಾರ್ ತರಹದ ಮುಖ್ಯಮಂತ್ರಿಗಳು ಯೋಚನೆ ಮಾಡುವ ರೀತಿ ಅಂದರೆ 2 ವರ್ಷ ಇದೆ, 2 ವರ್ಷದಲ್ಲಿ 2 ತಿಂಗಳು 3 ತಿಂಗಳು ಬರೀ ನಾಗೇಂದ್ರ ವಿಷಯವನ್ನೇ ತೆಗೆದುಕೊಂಡ್ರೆ ನಾನು ಚುನಾವಣೆ ತಯಾರಿ ಮಾಡಬೇಕು, ಕೆಲಸಗಳನ್ನು ಮಾಡ್ತಿದ್ದೀನಿ ಅಂತ ತೋರಿಸ್ಬೇಕು, ನಾಗೇಂದ್ರ ಅನ್ನೆಸೆಸರಿ ಲೈಬಿಲಿಟಿ ನಾನ್ಯಾಕೆ ಬೆನ್ನಿಗೆ ಕಟ್ಕೊಂಡು ಓಡಾಡಲಿ ಅನ್ನೋದು ಕೂಡ DK ಶಿವಕುಮಾರ್ಗೆ ಸ್ಪಷ್ಟವಾಗಿರ್ಬೋದು. ಆ ಕಾರಣಕ್ಕೋಸ್ಕರ ಅವರು ಹೈಕಮಾಂಡ್ ಮನವೊಲಿಕೆಗೆ ತೊಡಗಿದ್ದಾರೆ, ಇಲ್ಲ ನಾಗೇಂದ್ರರ ರಾಜೀನಾಮೆಯನ್ನು ತೆಗೆದುಕೊಳ್ಳೋಣ ಒಂದು. ಬಟ್ ಅವರಲ್ಲಿ ಇನ್ನೊಂದು ಟಾಸ್ಕ್ ಇದೆ ಅವರಿಗೆ. ನೀವು 2-3 ದಿನಗಳಿಂದ ಸಿದ್ದರಾಮಯ್ಯನವರ ಹೇಳಿಕೆಗಳನ್ನು ಗಮನಿಸಿ. ಸಿದ್ದರಾಮಯ್ಯನವ್ರಿಗೆ ಈಗ ಯಾವ ಮಾಜಿ ಮುಖ್ಯಮಂತ್ರಿ ಅಧಿಕಾರದಿಂದ ಇಳಿದ 1 ತಿಂಗಳಲ್ಲಿ ಈ ರೀತಿ ಟ್ವೀಟ್ ಮಾಡ್ತಾರೆ? ನನಗೆ ನಂಬಿಕೆ ಇದೆ DK ಶಿವಕುಮಾರ್ ಅಂದರೆ ಇವೆಲ್ಲ ಒಳಗಡೆ ಚರ್ಚೆ ಆಗ್ತಕ್ಕಂಥ ವಿಷಯಗಳನ್ನು ಅವ್ರು ಹೊರಗಡೆ ಟ್ವೀಟ್ ಮಾಡ್ತಾರೆ. ಕರೆಕ್ಟ್. ಸಿದ್ದರಾಮಯ್ಯನವರು ಹಾಕ್ತಿರ್ತಕ್ಕಂಥ ಗೂಗ್ಲಿಗಳನ್ನು ಎದುರಿಸಲಿಕ್ಕೂ ಒಬ್ಬ ಕುರುಬ ಉತ್ತರ ಕರ್ನಾಟಕದವರನ್ನು ಒಬ್ಬರನ್ನ ಮಂತ್ರಿ ಮಾಡೋ ಅನಿವಾರ್ಯತೆ DK ಶಿವಕುಮಾರ್ಗಿರ್ಬೋದು. ಆ ಕಾರಣದಿಂದ ಕೂಡ ಅವರು ನಾಗೇಂದ್ರರ ರಾಜೀನಾಮೆಯನ್ನು ಸ್ವಲ್ಪ ಸ್ಪೀಡಪ್ ಮಾಡ್ತಿದ್ದಾರೆ. ರಮೇಶ್ ಬಾಬು ಅವರೇ, ಅನೇಕ ವಿಷಯಗಳಲ್ಲಿ ಚರ್ಚೆ ಮಾಡಿದ್ದೀವಿ ನಾವು. ರಾಜ್ಯ BJP ಒಡೆದ ಮನೆಯಾಗಿತ್ತು, ಏರಿಗೆ ಒಂದು ಕಡೆ, ಕೇರಿಗೆ ಒಂದು ಕಡೆ ಅಂತ. ನಾಗೇಂದ್ರರ ವಿಷಯದಲ್ಲಿ ಒಗ್ಗಟ್ಟು ಮೂಡ್ದಂಗೆ ನೀವು ಪ್ಲ್ಯಾಟರ್ನಲ್ಲಿಟ್ಟು ಕೊಟ್ಟಂಗೆ ಆಗಲಿಲ್ವಾ? BJP ಒಳಗೊಂದು ಒಗ್ಗಟ್ಟು ಕಾಣಿಸ್ತಾ ಇದೆ. ST ಮೋರ್ಚಾದಿಂದ ಪಾದಯಾತ್ರೆ ಅಂತಂದಿದ್ರು, ಇಲ್ಲ ಈಗ ಸ್ಟೇಟ್ BJPಯಿಂದನೇ ಪಾದಯಾತ್ರೆ, ಎಲ್ಲ ನಾಯಕರುಗಳು ಭಾಗವಹಿಸ್ತಾರೆ ಅಂತಾಗಿದೆ. ನಾಗೇಂದ್ರ ವಿಷಯದಲ್ಲಿ ಒಂದು ಒಗ್ಗಟ್ಟು ಮೂಡುವಂಗಾಯ್ತಲ್ಲ ವಿಪಕ್ಷದಲ್ಲಿ? ಇಲ್ಲ, ಅದು ಯಾವುದೂ ಅಲ್ಲ. ಬರ್ತೀನಿ ನಾನು BJP ಮತ್ತು JDSನವ್ರಿಗೆ ಹೇಳೋಕ್ಕೆ ಮುಂಚೆ ಪ್ರಶಾಂತ್ ಅವ್ರಿಗೊಂದು ಹೇಳ್ತೀನಿ. ಈ ರಾಜ್ಯದಲ್ಲಿ ST ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸ ಇವತ್ತೂ ಇದೆ, ಮುಂದಕ್ಕೂ ಇರುತ್ತೆ. ಅದೇ ಕಾರಣಕ್ಕೆ ಎಲ್ಲ ಕ್ಷೇತ್ರದಲ್ಲಿ ನಾವು ಗೆದ್ದಿರೋ ಅಂಥದ್ದು. ನಾಗೇಂದ್ರ ಅವರನ್ನ ತೆಗೆಯೋದಕ್ಕೆ ಅದು ಬೇರೆ ರೀತಿಯ ಷಡ್ಯಂತ್ರ ಅಲ್ಲಿ ಶ್ರೀರಾಮುಲು ಅವರಿಂದ ಸ್ಟಾರ್ಟ್ ಆಯಿತು. ಯಾವಾಗ BJP ಅವ್ರಿಗೊಂದು ಹೇಳಿದರು, ಇವರು ಉಪಮುಖ್ಯಮಂತ್ರಿನ ಪದ ಬಳಕೆ ಮಾಡೋರು ಪ್ರಶಾಂತ್ ಅವರು,
ಉಪಮುಖ್ಯಮಂತ್ರಿ ಪದ ಎಸ್ ಟಿ ಸಮುದಾಯಕ್ಕೆ ಕೊಡ್ತೀವಿ ಅಂತೇಳಿ ಶ್ರೀರಾಮುಲು ಮೂಗಿಗೆ ತುಪ್ಪ ಸವರದಂಥವ್ರು ಬಿ ಜೆ ಪಿಯವರು. ಅದು ಯಾಕಾಗಲಿಲ್ಲ, ಅವ್ರು ಉತ್ತರ ಕೊಡಬೇಕು. ನಾನು ಮಾತಾಡಕ್ಕೆ ಹೋಗಲ್ಲ. ಎಸ್ ಟಿ ಸೋಲು ಅನುಭವಿಸಿದ್ರಲ್ಲ. ನಾವು ಎಸ್ಟಿಗಳು ದೂರ ನೋಡಿ ಸರ್, ಹೋಗಲ್ಲ. ಇನ್ಕ್ಲೂಡಿಂಗ್ ತುಕಾರಾಮು, ಇನ್ಕ್ಲೂಡಿಂಗ್ ರಘುಮೂರ್ತಿ ಚಳ್ಳಕೆರೆ, ನಾವು ಆ ಸಮುದಾಯಕ್ಕೆ ಏನು ಪ್ರಾತಿನಿಧ್ಯ ಕೊಡಬೇಕು, ಎಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಕೊಟ್ಟಿದ್ದೀವಿ. 3 ಜನಕ್ಕೆ ನಾವು ಮಂತ್ರಿಗಳು ಮಾಡಿದ್ದೀವಿ. ನಮ್ಮ ಪ್ರಶ್ನೆ ಇದಿಲ್ಲ. ಎಸ್ ಟಿ ಸಮುದಾಯದ ವಿಶ್ವಾಸವನ್ನು ಇವತ್ತು ಇಟ್ಕೊಂಡಿದ್ದೀವಿ. ಅದಿರಲಿ, ನೀವು ಒಬ್ಬ ಪತ್ರಕರ್ತರಾಗಿ ನಿಮ್ಮ ಅಭಿಪ್ರಾಯ ಹೇಳಿದ್ದೀರಾ, ಅದು ಬಿಡ್ತೀನಿ. ಇನ್ನು ಈ ಬಿ ಜೆ ಪಿ ಜೆ ಡಿ ಎಸ್ನವ್ರದ್ದು ಹೆಂಗಿದೆ ಅಂದರೆ, ತಾನು ಕಳ್ಳ ಪರರ್ ನಂಬ, ಈ ಗಾದೆ ಮಾತು ಅಪ್ಲಿಕಬಲ್ ಅಕ್ಷರಸ. ನನ್ನ ಸ್ನೇಹಿತರು ಚಂದ್ರಶೇಖರ್ ಹೇಳ್ತಾಯಿದ್ರು, ತಾಕತ್ತು ದಮ್ಮು ಇದ್ದರೆ ರಮೇಶ್ ಬಾಬುರವರು ಹೆಸರುಗಳು ಹೇಳಿ ಅಂತೇಳಿ. ಅರೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತೇಳಿ ಈಗಾಗಲೇ ಮುಖಭಂಗವನ್ನು ಅನುಭವಿಸೋರಿ. 12 ಓಟ್ ಕ್ರಾಸಿಂಗ್ MLC ಎಲೆಕ್ಷನಲ್ಲಿ. ಯಾವ MLಗಳು ಓಟ್ ಹಾಕಿದ್ರೆ ನಿಮಗೆ ಗೊತ್ತಲ್ಲ, ನೀವೇ ಕಮಿಟಿ ಮಾಡೋದಲ್ಲ, ನಿಮಗೆ ರಿಪೋರ್ಟ್ ಬಂತಲ್ಲ, ಅದನ್ನು ನೀವು ಹೇಳಿ, ನಾನೇ ಕೇಳಲಿ. ನಿಮ್ಮ ಪಾರ್ಟಿ MLಗಳು ಯಾರು ಕ್ರಾಸಿಂಗ್ ಓಟಲ್ಲಿ ಓಟ್ ಹಾಕಿದ್ರು, ಇವತ್ತು ಯಾರ್ಯಾರು ಮುಖ್ಯಮಂತ್ರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ, ಯಾರ್ಯಾರು BK ಹರಿಪ್ರಸಾದ್ ಸಂಪರ್ಕದಲ್ಲಿದ್ದಾರೆ, ನಿಮ್ಮ CT ರವಿ ಏನಕ್ಕೆ ಸಿದ್ದರಾಮಯ್ಯನ ಹೋಗಿ ಭೇಟಿ ಮಾಡಿದ್ರು, ನೀವು ಹೇಳಬೇಕಲ್ಲ, ನಾನಲ್ಲ ಹೇಳ್ಬೇಕಾಗಿರೋದು. ಸುನೀಲ್ ಕುಮಾರ್ ಯಾಕೆ ಬಂದಿಲ್ಲ ಅಂದರೆ ನೀವು ಉತ್ತರ ಕೊಡಬೇಕು. ಕಾಂಗ್ರೆಸ್ ಪಕ್ಷದವರೆಲ್ಲ ಉತ್ತರ ಕೊಡೋದು. ನೀವು ಕುಂಬಳಕಾಯಿ ಕಳ್ಳ ಅಂತ ಹೆಗಲ್ಮುಟ್ಟು ನೋಡ್ಕೊಂಡು ರಮೇಶ್ ಬಾಬು ಕುಂಬಳಕಾಯಿ ಕಳ್ಳ ಅಂತಿದ್ದಾರೆ, ಎಲ್ಲಿ ಕುಂಬಳಕಾಯಿ ತೋರಿಸಿ ಅಂದರೆ ನೀವು ಮುಟ್ಟು ನೋಡ್ಕೊತಾ ಇದ್ದೀರಾ. ನಾನು ಹೇಳೋ ಅವಶ್ಯಕತೆ ಇಲ್ಲ. ಅದು ದೇಶಕ್ಕೆ ಗೊತ್ತಿತ್ತು. ಅಲ್ಲಿ ಲೋಕಸಭೆಯಲ್ಲಿ ಮೋದಿ ಅಮಿತ್ ಶಾ ಮಾಡಿದ್ರೆ ನೀವು ವಾಷಿಂಗ್ ಮಷಿನ್ ಅದು ಇದು ಅಂತೀರಿ. ಇಲ್ಲಿ ಮಾಡಿದ್ರೆ ಹೋಗಿರುತ್ತೆ. ಅಲ್ಲೂ ಬರ್ತೀನಿ, ಅಮಿತ್ ಶಾಗೂ ಬರ್ತೀನಿ, ಸಮಸ್ಯೆ ಇಲ್ಲ. ಎರಡನೇದು ಪಾಪ ಅವ್ರು ಮಾತಾಡ್ತಾ ಒಂದೇಳಿದ್ರು, ನಮ್ಮ ನಂಜಯ್ಯನ ಮಠರು ನಮ್ಮ ಮಾಜಿ ಸಚಿವರನ್ನು ಮಾತಾಡ್ಬಿಟ್ರು ದೊಡ್ಡ ಸುದ್ದಿ ಅಂತೇಳಿ. ಸ್ವಾಮಿ, ನಿಮಗೆ ನಾಚಿಕೆ ಆಗಬೇಕು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅಪ್ಪನ ಸಿಗ್ನೇಚರ್ ನಕಲಿ ಮಾಡಿ ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ವಿಜೇಂದ್ರ ಮೇಲೆ ಆರೋಪ ಮಾಡಿದವರು ಕಾಂಗ್ರೆಸ್ನವ್ರು ಅಲ್ಲ, ನಿಮ್ಮ ಪಕ್ಷದ ಶಾಸಕರು. ಇವತ್ತಿನವರೆಗೂ ನಿಮ್ಮ ಕೈಲಿ ಉತ್ತರ ಕೊಡೋಕ್ಕಾಗಿಲ್ಲ. ಮತ್ತು ಸನ್ಮಾನ್ಯ ಯತ್ನಾಳ್ರವರು 40,000 ಕೋಟಿ ರೂಪಾಯಿ ಆರೋಪವನ್ನು ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಆಗಿದೆ ಅಂತ ಹೇಳಿದಂಥವ್ರು ನಿಮ್ಮ BJP ಶಾಸಕರು, ಕಾಂಗ್ರೆಸ್ನವ್ರು ಅಲ್ಲ. ಎಚ್ ವಿಶ್ವನಾಥ್ರವರು BJP MLC, ನೀರಾವರಿ ಇಲಾಖೆಯಲ್ಲಿ 20,000 ಕೋಟಿ ಟೆಂಡ್ರು ಅವ್ಯವಹಾರ ಆಗಿದೆ, ತನಿಖೆ ಆಗಬೇಕು ಅಂತ ಹೇಳಿದಂಥವ್ರು BJP MLC, ಕಾಂಗ್ರೆಸ್ನವ್ರು ಅಲ್ಲ. ನೀವು ಇವೆಲ್ಲ ಬಿಟ್ಟು ಅವ್ರೇನೋ ಪಾಪ ಮಂತ್ರಿಗಿರಿ ಸಿಗಲಿಲ್ಲ, ನಮ್ಮ ಭಾಗದಲ್ಲಿ ಅನ್ಯಾಯ ಆಗಿದೆ, HK ಪಾಟೀಲ್ರಿಗೆ ಅವಕಾಶ ಆಗಲಿಲ್ಲ, ಅನ್ಯಾಯ ಆಗಿದೆ ಅಂತೇಳಿ ಮಾತಾಡಿ ಇಟ್ಕೊಂಬಿಟ್ಟು ಮಾತಾಡ್ಬಿಟ್ರು. ಫೋನಲ್ಲೆಲ್ಲ ಆಚೆ ಬಂದುಬಿಟ್ಟಿದೆ. ಹಂಗಾದ್ರೆ ಇದೆಲ್ಲಿ ಆಚೆ ಬಂತಲ್ಲ, ಎಕನಾಮಿಕ್ ಟೈಮ್ಸಲ್ಲಿ ಪ್ರಿಂಟಾಗಿ ಆಚೆ ಬಂತು 40,000 ಕೋಟಿ ಆರೋಪ ಯತ್ನಾಳ್ ಅವ್ರದ್ದು. ಯಾಕೆ ಉತ್ತರ ಕೊಡಲಿಲ್ಲ ನಿಮ್ಮವ್ರು ಇಲ್ಲಿವರೆಗೂ? ಎಚ್ ವಿಶ್ವನಾಥ್ ಸದನದಲ್ಲಿ ಆರೋಪ ಮಾಡಿದ್ರು, ಯಾಕೆ ವಿಶ್ವನಾಥ್ ಕೊಡಲಿಲ್ಲ? ನೋ ಈಗ ಒಂದು ಪ್ರಶಾಂತ್ ಅವ್ರು ಹೇಳಿದಿಂದ ಹೇಳ್ತಾ ಇದ್ದೀನಿ ನಾನು. ಅದು ಬೇರೆ, ನಮ್ಮಲ್ಲೆಲ್ಲ ಸ್ವಚ್ಛ, ನಾವೆಲ್ಲ ಸದಿದ್ದೀನಿ ನಾನು ಹೇಳ್ತಾ ಇಲ್ಲ. ಅವ್ರು ಆರೋಪ ಮಾಡಿದಿಂದ ಹೇಳ್ತಾ ಇದ್ದೀನಿ. ನಂಜಯ್ಯನ ಮಠದ ಹೆಸರನ್ನ ನಮ್ಮ ತಿಮ್ಮಾಪುರ ಹೆಸರು ತಗೊಂಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಅವ್ರು ಹೇಳಿದ್ರು ದಮ್ಮು ತಾಕತ್ತಿದ್ರೆ ರಮೇಶ್ ಬಾಬು ಹೆಸರುಗಳು ಹೇಳ್ಬಿಡಿ. ಈ MLC ಎಲೆಕ್ಷನ್ ವಿನಯ್ ಕಾರ್ತಿಕ್ ಗೆಲ್ಸಿದ್ದೆ ನೀವಲ್ವಾ? ಯಾಕೆ ಓಟ್ ಹಾಕಿದ್ರೆ 12 ಓಟು? ನಮ್ಮ ನಿರೀಕ್ಷೆಗೆ ಜಾಸ್ತಿ ಓಟ್ ಕೊಟ್ರಲ್ಲ, ನೀವು ನೋಡ್ಕೋಬೇಕಲ್ಲ ಯಾರು ಓಟ್ ಹಾಕಿದ್ದಾರೆ ಅಂತ. ನಾನು ಹೆಸರು ಹೇಳ್ಬೇಕಾ? ಈ ಥರದ ಬೇಡ. BJP ಅವ್ರಿಗೆ ನೋಡಿ, ಇವತ್ತು ಭಾಳ ಗಂಭೀರವಾದಂಥ ವಿಚಾರ. ಔಷಧಿ, ನಕಲಿ ಔಷಧಿ ಯಾರು ಪ್ರಯತ್ನ ಅಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಟ್ರೇಸ್ ಆಯಿತು ಬಿಡದಿ ಹತ್ರ. ಸೊ ಕ್ಯಾನ್ಸರ್ ಔಷಧಿಗಳನ್ನ ನಕಲಿ. ಅಜಿತ್ ಅವ್ರು ಕೇಳಿದ ಪ್ರಶ್ನೆಯ ಒಟ್ಟು ಸಾರ ಏನಿತ್ತು ಅಂದರೆ, ನಾವೇ ಎಲ್ಲರೂ ಕೂತ್ಕೊಂಡು ರಾಜ್ಯ BJP ಬಗ್ಗೆ ಟೀಕೆ ಮಾಡ್ತಾಯಿದ್ವಿ. ಆರ್ ಅಶೋಕ್ ಅವರು ಸದನದಲ್ಲಿ ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯನವರು ಕಂಪೇರ್ ಮಾಡಿದರೆ ಇಲ್ಲ ಅಂತಕ್ಕಂಥದ್ದು. ಈ ಬಾರಿಯ ಅಧಿವೇಶನದಲ್ಲಿ ಒಂದು ರೇರ್ ನೋಡ್ಲಿಕ್ಕೆ ಸಿಕ್ತು. ಕರ್ನಾಟಕದ BJPಯ ಶಾಸಕರು ಏನಿದ್ದಾರೆ ಒಟ್ಟಾಗಿ ಒಂದು ಹೋರಾಟವನ್ನು ಕನ್ಸಿಸ್ಟೆನ್ಸಿ ತೋರಿಸಿದ್ರು. ನೆಕ್ಸ್ಟ್ ಪಾದಯಾತ್ರೆ ಮಾಡ್ತಿದ್ದಾರೆ. ಒಂದು ವಿರೋಧ ಪಕ್ಷವಾಗಿ ಅವರ ಪರ್ಫಾರ್ಮೆನ್ಸನ್ನು ನೀವು ಆಡಳಿತ ಪಕ್ಷದವರಾಗಿ ಆಡಳಿತ ಪಕ್ಷವಾಗಿ ನಾನು ವಿರೋಧ ಮಾಡಲ್ಲ. ಅದು ಅವ್ರ ಹಕ್ಕಿದೆ. ಪ್ರತಿಭಟನೆ ನಾನು ಹೇಳ್ತಾ ಇರ್ತಕ್ಕಂಥ ನೀವು ವಿರೋಧ ಮಾಡೋದಕ್ಕೆ ನಮ್ದು ವಿರೋಧ ಅಲ್ಲ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಬೇರೆ ಸಮಸ್ಯೆಗಳನ್ನ ಯಾಕೆ ಕೈ ಬಿಟ್ರಿ? ಈಗ ಕಳಪೆ ಔಷಧಿ ಸಿಕ್ತಲ್ಲ ಒಂದು ಸ್ಕ್ಯಾಂಡ್ಲು, ಅದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ. ಎಷ್ಟು ಅಮಾಯಕರ ಜೀವ ಹೋಗ್ತಾ ಇದೆ. ಸರ್, ಈ ಕೇಂದ್ರದಲ್ಲಿ ಏನೂ ಸಮಸ್ಯೆ ಇರಲಿಲ್ವಾ? ನೀವು ಇಡೀ ಅಧಿವೇಶನವನ್ನು CJP ಪ್ರೊಟೆಸ್ಟು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಅದ್ರ ಸುತ್ತನೇ ಇಟ್ಕೊಂಡು ಪ್ರತಿಭಟನೆ ಮಾಡಿ ಎಲ್ಲ ಮಾಡಿದ್ರಿ. ಎಲ್ಲ ಸುಭಿಕ್ಷವಾಗಿದೆಯಾ ಕೇಂದ್ರ ಸರ್ಕಾರ ನಡೆಸ್ತಾ ಇರೋದು? ಈಗ ಒಂದು ನಿಮಿಷ, ನೀವು ಕೇಂದ್ರ ಸರ್ಕಾರದೇ ಚರ್ಚೆಗೆ ಕರೀರಿ, ಖಂಡಿತ ಬರ್ತೀನಿ ನಾನು. ನೀವು ಇಲ್ಲಿ ನಾಗೇಂದ್ರ ಇಶ್ಯೂ ಇಟ್ಕೊಂಡು ಇದಕ್ಕಲ್ಲಿ ಕಂಪೇರ್ ಮಾಡೋಕ್ಕೆ ಹೋಗೋದು ಸರಿಯಲ್ಲ. ನಾನು ಒಪ್ಕೋತೀನಿ, ಅಲ್ಲಿ ನಮ್ಮವು ತಪ್ಪಿರ್ಬೋದು ಅಂತ ಇಲ್ಲ ಅಂತ ಹೇಳೋದಿಲ್ಲ. ಚರ್ಚೆಗೆ ಅದು ವೇದಿಕೆ ಬೇರೆ. ಇಲ್ಲಿ ನೀವು ಇದನ್ನ ಎತ್ಕೊಂಡೋಗಿ ಅಲ್ಲಿ ಲಿಂಕ್ ಮಾಡಿದ್ರೆ ಅದನ್ನೇ ಚರ್ಚೆ ಕರೀರಿ. ಅಮಿತ್ ಶಾ ತಪ್ಪು ಮಾಡಿದಾರ, ಮೋದಿ ಅವರು ತಪ್ಪು ಮಾಡಿದಾರ, ವಿದ್ಯಾರ್ಥಿ ಚಳವಳಿ ಮಟ್ಟದಲ್ಲಿ ಕಾಂಗ್ರೆಸ್ಸಿಗೆ BJP ವಿರುದ್ಧ ಹೋರಾಡುವ ರಣತಂತ್ರ ಇರುವಂತೆ ಇಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಡುವ ರಣತಂತ್ರ ಅವ್ರದ್ದಾಗಿರಬಹುದು. ಆಕ್ರೋಶ ಪದ ಎಲ್ಲಿಂದ ಬಂತು?
Supreme Court ಸರ್ವೋಚ್ಚ Chief ನ್ಯಾಯಾಲಯದ Justice ನವ್ರು ಹೇಳಿದ್ದು. ಮುಖ್ಯ ನ್ಯಾಯಾಧೀಶ ಹೇಳಿದಂಥ ಒಂದು ಹೇಳಿಕೆ ಅಂತ ಶುರುವಾಯಿತು. ಹಾಗೆ ಅದು ವಿಚಾರ ಚರ್ಚೆ ಮಾಡೋ ವಿಚಾರನೇ ಬೇರೆ. ಅದ್ಯಾರು ಕಾಂಗ್ರೆಸ್ನವರು ಕಾಂಗ್ರೆಸ್ ಪಾರ್ಟಿನವ್ರು ಸಪೋರ್ಟ್ ಮಾಡಿದ್ದಲ್ಲ, ಅದು ವಿದ್ಯಾರ್ಥಿ ಮೂವ್ಮೆಂಟು. ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ವಿದ್ಯಾರ್ಥಿ ಚಳವಳಿ ಆದಂಥದ್ದು, ಆ ವಿದ್ಯಾರ್ಥಿ ಚಳವಳಿಯ ಭಾಗವಾಗಿ ಬೇರೆ ಬೇರೆ ಘಟನೆಗಳಾಗಿದೆ. ಅದು ಚರ್ಚೆ ಮಾಡೋಣ. ಇಲ್ಲಿ ಆ ಥರದ್ದು ಯಾವ್ದು ಚಳವಳಿ ಇಲ್ಲಾಗಲಿಲ್ಲ. ಇಲ್ಲಿ ವಿರೋಧ ಪಕ್ಷವಾಗಿ ಇಟ್ಕೊಂಡು ನೀವೇನು ಮಾಡಬೇಕು ಅದನ್ನ ಮಾಡಲಿಲ್ಲ ಅಂತಕ್ಕಂಥದ್ದು ಅಷ್ಟೇ. ನಾವ್ಯಾದ್ಮೇಲೆ ಆರೋಪ ಮಾಡೋದಲ್ಲ. ನಾಗೇಂದ್ರ ಮಂತ್ರಿ ಆಗಿರದೆ ಹೋಗಿದ್ರೆ ಬಿಜೆಪಿ ಅವ್ರಿಗೆ ಹೋರಾಡೋದಕ್ಕೆ ಒಂದು ವಿಷಯ ಕಡಿಮೆ ಇರ್ತಿತ್ತು ಅಂತ. ಒಂದೇ ನಿಮಿಷ ಅಜಿತ್ ಅವ್ರೆ, ಒಂದ್ ನಿಮಿಷ ಅಜಿತ್ ಅವ್ರೆ, ನಾನು ಬಹಳ ಸ್ಪಷ್ಟ ಇದ್ದೀನಿ. ನಮ್ದು ಸರ್ಕಾರ ಇದೆ, ನಾವು ಆಡಳಿತ ಪಕ್ಷ ಇದೀವಿ, ನಮ್ಮ ಜವಾಬ್ದಾರಿ ಇದೆ. ನಾವು ಉತ್ತರ ಕೊಡಬೇಕು. ಉತ್ತರದಿಂದ ನಾವು ಪಲಾಯನ ಮಾಡಲ್ಲ. ಅದಕ್ಕೆ ಪೂರಕವಾಗಿ ಆಡಳಿತ ಪಕ್ಷ ಆರೋಗ್ಯಕರವಾದಂಥ ಚರ್ಚೆಗೆ ಅವಕಾಶ ಕೊಡಬೇಕು. ಅದಷ್ಟೇ ನಮ್ಮ ಕಳ್ಕಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.